ವೀಕ್ಷಕರೇ, ಸಿನಿಮಾ ಎಂಬುದು ಒಂದು ಮಾಯಾ ಪ್ರಪಂಚ. ನಿರ್ದೇಶಕ ತನ್ನ ಕನಸಿನ ಭಂಡಾರವನ್ನ ಪ್ರೇಕ್ಷಕರ ಮುಂದೆ ಪ್ರಸ್ತುತಪಡಿಸಲು ಇರುವ ಸಾಧನವೇ ಸಿನಿಮಾ. ಹಾಗೆ ಕಲ್ಪನೆಗೂ ವಾಸ್ತವಕ್ಕೂ ನಡುವಿನ ಸ್ನೇಹ ಸಂಬಂಧವೇ ಸಿನಿಮಾ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗ ಇದೆಯಲ್ಲ, ಇದು ಭಾರತೀಯ ಸಿನಿಮಾ ರಂಗದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿದೆ. ಇಲ್ಲಿ ಹಲವಾರು ನಟನಟಿಯರು, ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು ತಮ್ಮ ಪ್ರತಿಭೆಯಿಂದ ಸಿನಿಮಾ ರಂಗವನ್ನ ಶ್ರೀಮಂತಗೊಳಿಸಿದ್ದಾರೆ. ಆದರೆ ಕೆಲವೊಮ್ಮೆ ನಾನೇ ಮೇಲು ನಾನೇ ಶ್ರೇಷ್ಠ ಎಂಬ ಭಾವನೆಯಿಂದ ಸಿನಿಮಾ ರಂಗದ ಮಂದಿ ತಮ್ಮ ಸಣ್ಣತನವನ್ನ ತೋರಿಸ್ತಾನೆ ಇರ್ತಾರೆ. ಒಬ್ಬ ಹೀರೋ ನಾನಿಲ್ಲ ಅಂದ್ರೆ ಸಿನಿಮಾನೇ ಇಲ್ಲ ಅಂತಾನೆ. ಹಾಗೆ ಒಬ್ಬ ನಿರ್ದೇಶಕ ತನ್ನ ನಿರ್ದೇಶನ ಇದ್ರೇನೆ ಸಿನಿಮಾ ಓಡೋದು ಅಂತಾನೆ. ಹಾಗೆ ಒಬ್ಬ ಸಂಗೀತ ನಿರ್ದೇಶಕ ನನ್ನ ಹಾಡುಗಳಿಂದಲೇ ಸಿನಿಮಾ ಮಿಂಚೋದು ಅಂದ್ರೆ, ಒಬ್ಬ ಕ್ಯಾಮರಾಮನ್ ತಾನು ಸೆರೆ ಹಿಡಿದ ಲೊಕೇಶನ್ಗಳಿಂದಲೇ ಸಿನಿಮಾ ಶೈನ್ ಆಗಿದ್ದು ಅಂತಾನೆ. ಅಂದ್ರೆ ಸಿನಿಮಾಗೆ ಸಂಬಂಧಿಸಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈಗೋ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಸ್ಟಾರ್ ನಟರ ನಡುವೆ, ನಟ ನಟಿಯರ ಮಧ್ಯೆ ಅಥವಾ ನಿರ್ಮಾಪಕ ನಿರ್ದೇಶಕರ ಮಧ್ಯೆ ಮನಸ್ತಾಪ, ಭಿನ್ನಾಭಿಪ್ರಾಯ ಮೂಡೋದು ಸಹಜ. ಇದೇ ಕಾರಣಕ್ಕೆ ಕೆಲವರು ಅರ್ಧಕ್ಕೆ ಸಿನಿಮಾ ಬಿಟ್ಟು ಹೋಗಿರುವ ಎಷ್ಟೋ ಉದಾಹರಣೆಗಳಿವೆ. ಬಟ್ ಒಂದು ಸಿನಿಮಾ ಗೆದ್ರೆ ಅಂತಹ ಸಣ್ಣ ಪುಟ್ಟ ಕ್ಲಾಶ್ಗಳು ಕಣ್ಮರೆಯಾಗಿ ಬಿಡ್ತವೆ. ಅಂಥದೇ ಒಂದು ಮನಸ್ತಾಪ ಕಿಟ್ಟು ಪುಟ್ಟು ಚಿತ್ರದ ಹಾಡಿನ ಧ್ವನಿ ಮುದ್ರಣದ ಸಮಯದಲ್ಲಿ ನಡೆದಿತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು, ದ್ವಾರಕೀಶ್ ನಿರ್ಮಾಣದ ಕಿಟ್ಟು ಪುಟ್ಟು ಚಿತ್ರದ ಹಾಡಿನ ಧ್ವನಿ ಮುದ್ರಣದ ಸಂದರ್ಭದಲ್ಲಿ ನಿರ್ಮಾಪಕ ದ್ವಾರಕೀಶ್ ಖ್ಯಾತ ಗಾಯಕ ಎಸ್ಪಿಬಿ ಅವರಿಗೆ ಬೈದು ಅವಮಾನ ಮಾಡಿದ್ರು ಅಂದ್ರೆ ಸುಮ್ನೆನಾ? ಅಷ್ಟಕ್ಕೂ ದ್ವಾರಕೀಶ್ ಅಭಿನಯದ ಹಾಗೂ ನಿರ್ಮಾಣ ನಿರ್ದೇಶನದ 95% ಹಾಡುಗಳನ್ನ ಕೇವಲ ಎಸ್ಪಿಬಿ ಅವರೊಬ್ಬರೇ ಹಾಡಿರುವ ದಾಖಲೆ ಇರುವಾಗ ಅವಮಾನ ಮಾಡಲು ಹೇಗೆ ಸಾಧ್ಯ? ಅಷ್ಟಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು? ಎಸ್ಪಿಬಿ ಅವರಿಗೆ ದ್ವಾರಕೀಶ್ ಕೊಟ್ಟ ಹಣದ ವೋಚರನ್ನ ಹರಿದು ಬಿಸಾಕಿ ಹೋದ್ರು ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ದ್ವಾರಕೀಶ್ ನಿರ್ಮಿಸಿ ನಟಿಸಿದ ಸಿನಿಮಾ ಕಿಟ್ಟು ಪುಟ್ಟು 1977ರಲ್ಲಿ ಬಂದ ಈ ಕಾಮಿಡಿ ಎಂಟರ್ಟೈನರ್ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಚಿತ್ರದ ಎಲ್ಲ ಹಾಡುಗಳು ಹಿಟ್ ಆಗಿತ್ತು. ಅದರಲ್ಲಿ ನಿಲ್ಲೇ ಗೌರಮ್ಮ ಅಲ್ಲೇ ನಿಲ್ಲೇ ಗಂಗಮ್ಮ ಹಾಡು ಕೂಡ ಒಂದು. ಚಿ ಉದಯಶಂಕರ್ ಬರೆದಿದ್ದ ಆ ಹಾಡನ್ನ ಖ್ಯಾತ ಗಾಯಕರಾದ ಯೇಸುದಾಸ್ ಮತ್ತು ಎಸ್ಪಿಬಿ ಅದ್ಭುತವಾಗಿ ಹಾಡಿದ್ರು. ಎಲ್ಲರಿಗೂ ಗೊತ್ತಿರುವಂತೆ ಯೇಸುದಾಸ್ ಮತ್ತು ಎಸ್ಪಿಬಿ ಇಬ್ಬರು ಅದ್ಭುತ ಗಾಯಕರು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಹಾಡು ಅಷ್ಟೇ ಸೊಗಸಾಗಿ ಚಿತ್ರದಲ್ಲಿ ಮೂಡಿ ಬಂದಿತ್ತು. ಆದರೆ ಈ ಹಾಡಿನ ರೆಕಾರ್ಡಿಂಗ್ ವೇಳೆ ಸಣ್ಣ ಕ್ಲಾಶ್ ಆಗಿತ್ತು. ಇದೇ ಕಾರಣಕ್ಕೆ ಹಾಡು ಹಾಡಿ ಹಣ ಪಡೆಯದೆ ಎಸ್ಪಿಬಿ ಹೊರಟು ಹೋಗಿದ್ರು ಅಂತ ಅಂದಿನ ಈ ಘಟನೆಯ ವಿಚಾರವನ್ನ ಕನ್ನಡದ ಹಲವು ಸಿನಿಮಾಗಳಿಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದ ಸುದರ್ಶನ್ ಅವರು ತಮ್ಮ ಇತ್ತೀಚಿನ ಖಾಸಗಿ ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ. ಕಿಟ್ಟುಪುಟ್ಟು ಚಿತ್ರಕ್ಕೆ ಇವರು ಕೆಲಸ ಮಾಡದೇ ಇದ್ರು. ಅಂದು ಸಾಂಗ್ ರೆಕಾರ್ಡಿಂಗ್ ವೇಳೆ ಸುದರ್ಶನ್ ಅಲ್ಲೇ ಇದ್ರಂತೆ. ನಿಲ್ಲೇ ಗೌರಮ್ಮ ಹಾಡು ಎಸ್ಪಿಬಿ ಯೇಸುದಾಸ್ ಇಬ್ಬರೂ ಹಾಡಿರುವ ಡ್ಯೂಯೆಟ್ ಸಾಂಗ್ ಆಗಿದ್ದು, ಚಿತ್ರಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿರ್ತಾರೆ. ಹಾಗೆ ಪ್ರೊಡ್ಯೂಸರ್ ಆಗಿದ್ದ ದ್ವಾರಕೀಶ್ ಕೂಡ ಅಂದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇರ್ತಾರೆ. ಅಲ್ಲದೆ ಗುರುಪಾದ ಎನ್ನುವವರು ಸಾಂಗ್ ರೆಕಾರ್ಡಿಂಗ್ ಜವಾಬ್ದಾರಿ ಹೊತ್ತುಕೊಂಡಿರ್ತಾರೆ. ಯೇಸುದಾಸ್ ಹಾಗೂ ಎಸ್ಪಿಬಿ ಇಬ್ಬರಿಗೂ ಆ ಹಾಡನ್ನ ಹಾಡಲು ಅಂದು ರೆಕಾರ್ಡಿಂಗ್ ಸ್ಟುಡಿಯೋಗೆ ಕರೆದಿರ್ತಾರೆ. ಆದರೆ ಸಮಯ ಗೊತ್ತು ಮಾಡುವ ವಿಚಾರದಲ್ಲಿ ಸ್ವಲ್ಪ ಗೊಂದಲವಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಎಸ್ಪಿಬಿ ಅವರಿಗೆ ಈ ವಿಚಾರವನ್ನ ಯಾರೂ ತಿಳಿಸಿರೋದಿಲ್ಲ. ಮೊದಲಿಗೆ ಯೇಸುದಾಸ್ ಬಂದು ಬಹಳ ಹೊತ್ತು ಕಾದ್ರೂ ಎಸ್ಪಿಬಿ ಬಂದಿರೋದಿಲ್ಲ. ಆಗ ಚಿತ್ರದ ನಿರ್ಮಾಪಕರಾಗಿದ್ದ ದ್ವಾರಕೀಶ್ ಗರಂ ಆಗಿ ಸಿಟ್ಟಿನಿಂದ ಕೂಗಾಡಿದ್ದಲ್ಲದೆ, ಯೇಸುದಾಸ್ ಅಂತ ದೊಡ್ಡ ಗಾಯಕರು ಬಂದು ಕಾಯುತ್ತಿದ್ದರೂ ಎಸ್ಪಿಬಿ ಬಂದಿಲ್ಲ ಅಂತ ಕೆಂಡಾಮಂಡಲವಾಗಿ ಬಿಡ್ತಾರೆ. ಬಟ್ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಈ ಬಗ್ಗೆ ಏನನ್ನೂ ಮಾತನಾಡದೆ ಸುಮ್ಮನೆ ಇರ್ತಾರೆ. ಹೆಚ್ಚು ಕಡಿಮೆ ಅರ್ಧ ಗಂಟೆ ತಡವಾಗಿ ಎಸ್ಪಿಬಿ ಅಲ್ಲಿಗೆ ಬರ್ತಾರೆ. ಆದರೆ ಅಷ್ಟರಲ್ಲಾಗ್ಲೇ ದ್ವಾರಕೀಶ್ ಕೂಗಾಡಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದು ಎಸ್ಪಿಬಿ ಅವರಿಗೆ ಯಾರೋ ಫೋನ್ ಮಾಡಿ ಹೇಳಿಬಿಟ್ಟಿರ್ತಾರೆ. ರೆಕಾರ್ಡಿಂಗ್ ಸ್ಟುಡಿಯೋಗೆ ಕೊಂಚ ಅಸಮಾಧಾನದಿಂದಲೇ ಬಂದ ಎಸ್ಪಿಬಿ ಎಂದಿನಂತೆ ತಮ್ಮ ವಿನಮ್ರತೆಯಿಂದ ಸಂಗೀತ ನಿರ್ದೇಶಕರಿಗೆ ವಂದಿಸಿ ಹಾಡಿನ ಬಗ್ಗೆ ಮಾಹಿತಿ ಪಡೆದು ಒಂದೆರಡು ಟೇಕ್ನಲ್ಲಿ ಎಸ್ಪಿಬಿ ಯೇಸುದಾಸ್ ಇಬ್ಬರು ಅದ್ಭುತವಾಗಿ ಹಾಡ್ತಾರೆ. ಸಾಂಗ್ ರೆಕಾರ್ಡಿಂಗ್ ಮುಗಿದ ನಂತರ ಎಲ್ಲರೂ ಖುಷಿಯಾಗ್ತಾರೆ. ಕೊನೆಗೆ ಸಂಭಾವನೆಯ ವಿಚಾರ ಬರುತ್ತೆ. ಆಗ ಹಣದ ವೋಚರನ್ನ ಗುರುಪಾದ ಎಸ್ಪಿಬಿ ಅವರಿಗೆ ಕೊಡ್ತಾನೆ. ಕೂಡಲೇ ಆ ವೋಚರನ್ನ ಸಿಟ್ಟಿನಿಂದ ಹರಿದು ಬಿಸಾಕಿದ ಎಸ್ಪಿಬಿ, ನಾನು ಹಣಕ್ಕಾಗಿ ಬರಲಿಲ್ಲ, ನಾನು ಬರೋದಕ್ಕೆ ತಡವಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ, ಆ ವಿಷಯನ ಇಲ್ಲಿ ಯಾರಿಗೂ ಹೇಳದೆ
ದೊಡ್ಡ ಗಾಯಕರು ಬಂದಿದ್ದಾರೆ ಅಂತ ನಿರ್ಮಾಪಕರು ಹೇಗೆಲ್ಲ ಮಾತನಾಡಿದ್ದಾರೆ, ಅದು ಸರಿನಾ ಅಂತ ಬೇಸರದಿಂದ ತಾನು ಹಾಡಿದ ಹಾಡಿಗೆ ಸಂಭಾವನೆಯೇ ಪಡೆಯದೆ ಎಸ್ಪಿಬಿ ಅಲ್ಲಿಂದ ಹೊರಟು ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಎಸ್ಪಿಬಿ ಅವರ ತಪ್ಪು ಆಗಿರಲಿಲ್ಲ. ನಾನು ಬರೋದಕ್ಕೆ ತಡವಾಗುತ್ತೆ ಅಂತ ಮೊದಲೇ ಎಸ್ಪಿಬಿ ಅವರು ರೆಕಾರ್ಡಿಂಗ್ ನೋಡಿಕೊಳ್ತಿದ್ದ ಸಿಬ್ಬಂದಿಗೆ ಹೇಳಿರ್ತಾರೆ. ಆದರೆ ಆತ ಇದನ್ನ ನಿರ್ಮಾಪಕರಿಗೆ ಅಥವಾ ಸಂಗೀತ ನಿರ್ದೇಶಕರಿಗೆ ತಿಳಿಸದೆ ಇದ್ದಿದ್ರಿಂದ ಇಷ್ಟೆಲ್ಲ ಅವಾಂತರ ನಡೆದು ಹೋಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.